ಒಂದು ಕಡೆ ಜನರಿಗೆ ಮಳೆ ಕಾಟ, ಇನ್ನೊಂದು ಕಡೆ ಕಳ್ಳರಿಗೆ ಮಳೆಯಲ್ಲೇ ಆಟ ಅನ್ನೋ ಹಾಗಾಗಿದೆ. ಜಿಟಿ ಜಿಟಿ ಮಳೆ ನಡುವೆನೇ ಬ್ಯಾಂಕ್ ದರೋಡೆ ನಡೆದೋಗಿದೆ. ಸಿನಿಮೀಯ ರೀತಿಯಲ್ಲಿ ಈ ಬ್ಯಾಂಕ್ ದರೋಡೆ ನಡೆದಿರೋದು. ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದಲ್ಲಿ ಈ ಘಟನೆ ಆಗಿದೆ. ಮಳೆಯಲ್ಲೇ ಬ್ಯಾಂಕ್ನ ಕಿಟಕಿನ ಕಟ್ ಮಾಡಿ ಕದಿಮರು ಕಳ್ಳತನ ಮಾಡಿದ್ದಾರೆ. ಬ್ಯಾಂಕ್ ಒಳಗೆ ಗೊಂಬೆ ಇಟ್ಟು ಕಳ್ಳರು ವಾಮಾಚಾರ ಮಾಡಿದಾರಂತೆ. ಕಳ್ಳರ ಗ್ಯಾಂಗ್ ಚಾಲಾಕಿತನ ಕಂಡು ಪೊಲೀಸರೇ ಶಾಕ್ ಆಗೋಗಿದ್ದಾರೆ. ಮಳೆಯಲ್ಲೇ ಬ್ಯಾಂಕ್ನ ಕನ್ನ ಹಾಕಿದ್ದಾರೆ. ಕಿಟಕಿ ಕಟ್ ಮಾಡಿ ಒಳಗೆ ನುಗ್ಗಿರೋ ಕದಿಮರು ಬ್ಯಾಂಕ್ನ ದರೋಡೆ ಮಾಡಿದ್ದಲ್ಲದೆ ಒಳಗಡೆ ಮಾಟ ಮಂತ್ರ ಬೇರೆ ಮಾಡಿದಾರಂತೆ. ಗೊಂಬೆ ಒಂದನ್ನಿಟ್ಟು ಅಲ್ಲಿ ವಾಮಾಚಾರ ಮಾಡಿದಾರಂತೆ. ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂಥ ದರೋಡೆ ಇದು. ಬ್ಯಾಂಕ್ನ ಕಿಟಕಿ ಕಂಬಿಯನ್ನು ಕಟ್ ಮಾಡಿ ಕಳ್ಳರು ಒಳಗೆ ನುಗ್ಗಿದ್ದಾರೆ. ಈ ಕೃತ್ಯ ರೆಕಾರ್ಡ್ ಆಗಬಾರ್ದು ಅಂತ CCTVಯ ವೈರ್ ಕೂಡ ಕಟ್ ಮಾಡಿದ್ದಾರೆ. ವಾಪಸ್ ಹೋಗುವಾಗ DVR ಸಮೇತ ಈ ಗ್ಯಾಂಗ್ ಪರಾರಿಯಾಗಿದೆ. ಚಿನ್ನಾಭರಣ ಇಟ್ಟಿದ್ದಂತಹ ಲಾಕರನ್ನು ಕದಿಯೋದಕ್ಕೆ ಗ್ಯಾಂಗ್ ಈ ರೀತಿ ಚಾಲಾಕಿತನ ತೋರಿಸಿರೋದು. ಒಳಗೆ ನುಗ್ಗಿದಾಗ ಸೈರನ್ ಆಗಬಾರ್ದು ಅಂತ ಫುಲ್ಲು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ಸ್ಟೈಲಲ್ಲಿ ಕಿಲಾಡಿತನ ತೋರಿಸಿದ್ದಾರೆ. ಸೈರನ್ ವ್ಯವಸ್ಥೆಯನ್ನೇ ಬದಲಾಯಿಸಿ ಡೇ ಮೋಡ್ಗೆ ಅದನ್ನು ಕಳ್ಳರು ಹಾಕಿದ್ದಾರೆ. ಅಂದರೆ ಅದು ವರ್ಕ್ ಆಗಬಾರ್ದು, ತಾವು ಬಂದಿದ್ದೀವಿ ಅಂತ ಸೈರನ್ನಿಂದ ಗೊತ್ತಾಗಬಾರ್ದು, ಆ ಥರ ಮಾಡಿಟ್ಟಿದ್ದಾರೆ. ಕಿಟಕಿ ಕಬ್ಬಿಣದ ಸಲಾಕೆ ಮುರಿದಿದ್ದನ್ನು ಕಂಡು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗಿರೋದು. ಅದಾದ್ಮೇಲೆ ನೋಡಿದರೆ ಒಳಗಡೆ ಗೊಂಬೆ ಇಟ್ಟು ವಾಮಾಚಾರ ಬೇರೆ ಮಾಡಿದ್ದಾರೆ. ಮನಗೂಳಿ ನಿವಾಸಿ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯ ಹಾಗೂ ಮನಗೂಳಿ ಕೆನರಾ ಬ್ಯಾಂಕಿನ ಗ್ರಾಹಕ ಕೂಡ ಹೌದು. ನಮಗೆ ನಿನ್ನೆಯಿಂದ ಸ್ಫೋಟಕ ಮಾಹಿತಿ ಬಂದಿದೆ ಕೆನರಾ ಬ್ಯಾಂಕ್ ಕಳ್ಳತನ ಆಗಿದೆ ಅಂತ. ಆದರೆ ಎಷ್ಟಾಗಿದೆ ಏನಾಗಿದೆ ಅಂತ ಯಾರೂ ಇಲ್ಲಿವರೆಗೂ ನಮಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ. ಜನರು, ಊರಲ್ಲಿರುವಂಥ ಜನರು, ಬಡವರು, ಕಡಬಡವರು, ರೈತರು ಕೂಡ ಆತಂಕ ಆಗಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಮನಗೂಳಲ್ಲಿ ಇಷ್ಟೊಂದು CC ಕ್ಯಾಮ್ರಾಗಳು ನಾವು ಅಳವಡಿಸಿದ್ದೀವಿ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ CC ಕ್ಯಾಮ್ರಾಗಳು ನಾವು ಅಳವಡಿಸಿವಿ ಮನಗೂಳಿ ಪಟ್ಟಣ ಪಂಚಾಯತಿ ವತಿಯಿಂದ. ಆದರೂ ಇಂಥೊಂದು ರಾಬರಿ ಆಗ್ತಾ ಇದೆ ಅಂದರೆ ನಮಗೇನೋ ಒಂದು ಗುಮಾನಿ ಕಾಡ್ತಾ ಇದೆ. ಇಲ್ಲಿ ಬೇರೆ ಥರದೇ ಒಂದು ವಾಸನೆ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ಪತ್ರಕರ್ತರುಗಳು ಮತ್ತು ನೀವು ಏನಿದ್ದೀರಲ್ಲ, ದಯವಿಟ್ಟು ನೀವು ಇದರ ಬಗ್ಗೆ ಒಂದು ಕೂಲಂಕುಷವಾಗಿ, ಈಗ ಪೊಲೀಸರು ಆಲ್ರೆಡಿ ಕೂಲಂಕುಷವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಆದರೂ ನಾವು 4ನೇ ಅಂಗ ಅಂತ ಏನು ಕರಿತೀವಿ ಮಾಧ್ಯಮ, ಆ ಅಂಗದವರು ಕೂಡ ತಾವು ಇದಕ್ಕೆ ಸಹಕಾರ ಕೊಟ್ಟು ನಮ್ಮ ಕಡುಬಡ ರೈತರಿಗೆ ಅತಿಯಾಗಿ ಹೆಚ್ಚು ಇಷ್ಟೆಲ್ಲ ಸಣ್ಣ, ನಾವು ಮೊದಲು ಕಳ್ಳತನ ಆಗೋದ್ರಿಂದ ನಾವು CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಮತ್ತು ಈಗ ಮತ್ತೆ ಈ ಥರ ಕಳ್ಳತನ ಆಗ್ತಾಯಿದೆ ಅಂದರೆ ಇದಕ್ಕೆ ಯಾರು ಹೊಣೆಗಾರರು, ಯಾರು ಇದಕ್ಕೆ ಜವಾಬ್ದಾರಿ, ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ತಗೋಬೇಕಾಗೈತಿ. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಒಂದು ನಿವೇದನೆಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದಕ್ಕೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಇಂಥ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಹೆಚ್ಚಿನ ಭದ್ರತೆಗಳನ್ನು ಕೊಡಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಎಲ್ಲ ಏನು ಕಳ್ಳತನ ಆಗಿದೆ, ಎಷ್ಟು ಗೋಲ್ಡ್ ಹೋಗಿದೆ ಅಂತ ಗೊತ್ತಿಲ್ಲ, ಸುಮಾರು 15 kg, 20 kg, 30 kg ಅಂತಾರೆ. ಇನ್ನೂ ನಿರ್ದಿಷ್ಟವಾದ ಮಾಹಿತಿ ಇಲ್ಲ. ಅದನ್ನೆಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅದನ್ನೆಲ್ಲ ಮತ್ತೆ ಕಡುಬಡವರಿಗೆ ವಾಪಸ್ಸು ತಲುಪಿಸುವಂಥ ಪ್ರಯತ್ನ ತಾವು ಮಾಡಬೇಕು ಅಂತೇಳ್ಬಿಟ್ಟು ನಾನು ಇವತ್ತು ಒತ್ತಾಯಪೂರ್ವಕವಾಗಿ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾಧ್ಯಮದವರು ಕೂಡ ತಾವೆಲ್ಲ ಮನವಿ ಮಾಡಿಕೊಂಡು ನಮಗೆ ಸಹಕಾರ ಕೊಡಲಿ ಅಂತ ತಮ್ಮಲ್ಲಿ ಕೈ ಮುಗಿದು ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ಕದಿಮರು ಬಹಳ ಚಾಲಾಕಿತನ ತೋರಿಸಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ. ಯಾಕೋ ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ನಿಲ್ತಾನೆ ಇಲ್ಲ. ಹಾಗೆ ನೋಡಿದ್ರೆ ಒಂದಾದ್ಮೇಲೆ ಒಂದು ಬ್ಯಾಂಕ್ ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಅದರ ಸಾಲಿಗೆ ಮತ್ತೊಂದು ಸೇರ್ಪಡೆ ಇದು. ವಿಜಯಪುರದಲ್ಲಿ ಕೆನರಾ ಬ್ಯಾಂಕ್ಗೆ ಕದಿಮರು ಕನ್ನ ಹಾಕಿರೋದು. ಪರಾರಿಯಾಗಿರೋ ಕಳ್ಳರ ಬೆನ್ನು ಬಿದ್ದಿದ್ದಾರೆ ಸದ್ಯ ಪೊಲೀಸರು. 3 ತಿಂಗಳು ಬ್ಯಾಂಕಿನ ಪಕ್ಕನೇ ಉಳಿದು ಕಾರ್ಮಿಕರಿಂದ ಕೆಲಸ ಮಾಡ್ತಿದ್ರಂತೆ. ಅಂದರೆ ಫರ್ನಿಚರ್ ವರ್ಕ್ ಮಾಡ್ತಾ ಇದ್ರು. ಬಿಹಾರ ಮೂಲದ ಕಾರ್ಮಿಕರು ಅಂತ ಗೊತ್ತಾಗಿದೆ. ಸೊ ಈ ಗ್ಯಾಂಗ್ ಮೇಲೆ ಪೊಲೀಸರು ಈಗ ಡೌಟ್ ಪಡ್ತಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.